ಹಾಯ್ ಎವ್ರಿವನ್, ಇವತ್ತು ನಾನು ಮೆಕ್ಸಿಕನ್ ರೈಸ್ ಬೌಲ್ನ ಸಿಂಪಲಾಗಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಹರ್ಬ್ ಲೆಮನ್ ರೈಸ್, ಅದರ ಜೊತೆಗೆ ಬೀನ್ ಫಿಲ್ಲಿಂಗ್ ಇರುತ್ತೆ, ಮತ್ತು ಕ್ರಿಸ್ಪಿ ಪನ್ನೀರ್, ಸಾಟೆಡ್ ವೆಜ್ಜೀಸ್ ಮತ್ತು ಸಾಲ್ಸಾ, ಅದರ ಜೊತೆಗೆ ಕ್ರಿಸ್ಪಿ ಕಾರ್ನ್ ಇರುತ್ತೆ, ಮತ್ತು ಫೈನಲಾಗಿ ಗ್ವಾಕಮೋಲ್. ಇವೆಲ್ಲ ಸೇರಿ ನಮಗೆ ಮೆಕ್ಸಿಕನ್ ರೈಸ್ ಬೌಲ್ ವಿತ್ ದೇಸಿ ಟ್ವಿಸ್ಟ್ ಆಗಿರುತ್ತೆ. ಕಾರ್ನ್ಫ್ಲೋರು 2 ಟೇಬಲ್ ಸ್ಪೂನ್, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾನು 200 ಗ್ರಾಮ್ಸಷ್ಟು ಪನ್ನೀರನ್ನು ಹಾಕಿ ಸ್ವಲ್ಪ ಕೋಟ್ ಮಾಡ್ತೀನಿ ಪನ್ನೀರ್ಗೆ. ಅದನ್ನು ನಾನು ಡೀಪ್ ಫ್ರೈ ಮಾಡ್ತೀನಿ. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಅದನ್ನು ಡೀಪ್ ಫ್ರೈ ಮಾಡಬೇಕು. ಆಮೇಲೆ ಅದನ್ನು ತೆಗೆದು ಸಪ್ರೇಟ್ ಮಾಡ್ಕೋಬೋದು ನಾವು. ಸೊ ಇದರಿಂದ ನಮಗೆ ಒಂದು ಐಟಮ್ ರೆಡಿ ಆಗುತ್ತೆ. ನೆಕ್ಸ್ಟು ನಾನೊಂದು ಅವಕಾಡೋ ತೊಗೊಂಡು ಅದನ್ನು ಸೆಂಟ್ರಿಗೆ ಕಟ್ ಮಾಡಿ ಅದರಲ್ಲಿ ಸೀಡ್ ರಿಮೂವ್ ಮಾಡಿ ಅದನ್ನು ಫ್ರೂಟನ್ನು ನಾನು ಸಪ್ರೇಟ್ ಮಾಡಿಕೊಂಡು ಆ ಫ್ರೂಟನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋತೀನಿ. ಆ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಉಪ್ಪನ್ನು ಹಾಕ್ತೀನಿ, ಮತ್ತು ಸಣ್ಣದಾಗಿ ಹಚ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ಜ್ಯೂಸ್ ಹಾಕಿ, ಹಾಗೆ ಫೈನ್ಲಿ ಚಾಪ್ಡ್ ಗ್ರೀನ್ ಚಿಲ್ಲೀಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗ್ವಾಕಮೋಲ್ ರೆಡಿ ಆಗುತ್ತೆ. ಮತ್ತು ಸಾಲ್ಸಾ ಮಾಡ್ಕೊಳ್ಳೋಕ್ಕೆ ಟೊಮೆಟೊ, ಈರುಳ್ಳಿ, ಸ್ವಲ್ಪ ಉಪ್ಪು, ಲೆಮನ್ ಜ್ಯೂಸು, ಮತ್ತು ಸ್ವಲ್ಪ ಫ್ರೈ ಮಾಡಿರೋ ಎಳ್ಳು, ಮತ್ತು ಅದಕ್ಕೆ ಗ್ರೀನ್ ಚಿಲ್ಲೀಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಲ್ಸಾ ರೆಡಿ. ಇವಾಗ ಸ್ವೀಟ್ ಕಾರ್ನನ್ನು ನಾನು ಬೆಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಮತ್ತು ಚಾಪ್ಡ್ ಕೋರಿಯಾಂಡರ್, ಲೆಮನ್ ಜ್ಯೂಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕ್ರಿಸ್ಪಿ ಕಾರ್ನ್ ರೆಡಿ. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಕ್ಯಾಬೇಜು ಇವುಗಳೆಲ್ಲವನ್ನು ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಸಾಟ್ ಮಾಡಿದ್ರೆ ನಮಗೆ ಸಾಟೆಡ್ ವೆಜ್ಜೀಸ್ ಕೂಡ ರೆಡಿ ಆಗುತ್ತೆ. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿರುವಂಥ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ, ಜಾಸ್ತಿ ಕೋರಿಯಾಂಡರನ್ನು ಹಾಕ್ತೀನಿ, ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹರ್ಬ್ ರೈಸ್ ಕೂಡ ನಮ್ಗೆ ರೆಡಿ ಆಯಿತು. ರಾಜ್ಮಾನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆ, ನೆನೆಸಿ ಅದನ್ನು ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಸಪ್ರೇಟಾಗಿ ಒಂದು ಬಟ್ಲಲ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಟೊಮೆಟೊ ಸಾಸು ಮತ್ತು ಆರಿಗ್ಯಾನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಬೀನ್ ಫಿಲ್ಲಿಂಗ್ ಕೂಡ ರೆಡಿ ಆಯಿತು. ಅರೇಂಜ್ ಮಾಡಿದ್ರೆ ಮೆಕ್ಸಿಕನ್ ರೈಸ್ ಬೌಲ್ ರೆಡಿ.